ತಂದೆ ಚಂದ್ರಕೇತು, ತಾಯಿಯನ್ನು ಕಳೆದುಕೊಂಡು ತಪ್ಪಲೆಯಾದ ಈ ಹೆಣ್ಣಿಗೆ ನೀವೇ ತಾಯಿಯಾಗಿ ಹಾಲುಣಿಸಿ ಬೆಳೆಸಿ ಕೊನೆಗೆ ಕೊಲೆ ಆದೆಯಾ ತಂದೆ. ತಂದೆ ಇದ್ರು ನಮ್ಮಣ್ಣನಿದ್ದಾನೆಂದು ಹಂಬಲದಿಂದ ಇದೆ. ಆದರೆ ಈಗ ನನ್ನನ್ನು ಇಲ್ಲ, ನನ್ನ ಗಂಡನೂ ಇಲ್ಲ. ನನ್ನ ಹಿರಿಯ ಮಾವನಿದ್ದಾನೆಂದು ನಂಬಿ ಕಾಲವನ್ನು ಕಳೆದೆ. ಈಗ ಹಿರಿಯ ಮಾವನು ನಮ್ಮಿಂದ ದೂರವಾಗಿ ಬಿಟ್ಟ. ಈಗ ಈ ಕಟ್ಟಿಗೆಯನ್ನು ಮಾರಿ ಕಾಲ ಕಳೆಯುವಂತಾಯಿತು ನನ್ನ ಪರಿಸ್ಥಿತಿ. ನನಗೆ ಗೊತ್ತಿಲ್ಲದ ನನ್ನ ತೋಟದಲ್ಲಿ ಹೇಗೆ ಕೈ ಬಿಚ್ಚಿ ಆಡಿ ಕುಣಿತೀರ ನೋಡು. ನಾನು ಬಯಸಿದ ನವಿಲು, ಈ ನವಿಲಿನ ನಡಿಗೆ ಕಂಡು ಈ ಗಿಡಗ ಕೂಡ ಆಡಿ ಬಾಯಿ ಬಿಡುವಂತೆ. ಗರಿ ಒಳಗಿನ 7 ರೂಪದ ಬಣ್ಣ ವರ್ಣಾಕರವಾಗಿ ಸುತ್ತಿ ಮುತ್ತಿಗೆ ಹಾಕಿ ಬಿಟ್ಟಿದ ಕಾಳ ನನ್ನ ಸ್ಮೃತಕ ಪಟಲಗಳಲ್ಲಿ. ಮರಿಯಾಗಿ ನಿಲ್ಲು, ನಾನು ಈ ಹರಿಯದ ಬಾಲಿ ಸುಖ ತೀರಿಸಿಕೊಂಡೇ ಬರುತ್ತೇನೆ. ಸುಖ ಪಡೆಯಬೇಕೆಂದು ಹೋದ ನಿಮಗೆ ಆ ಹಕ್ಕಿ ದಕ್ಕದಿದ್ದರೆ ಶಿಕಾರಿ ಬೇಟೆ ಹೇಳಲಿಕ್ಕೆ ನನ್ನನ್ನು ಕೂಗಿ ಕರೆಯರಿದಣಿ. ನಿಂತಿರುತ್ತೇನೆ. ಶ್ರೀಮಂತ ರುದ್ರೇಗೌಡರು ಬನ್ರಿ, ಏನ್ ಕೆಲ್ಸ? ಮಹತ್ವದ ಕೆಲಸ ಹೊತ್ತು ಯಮುನ. ಬಾಯರಿ ಬಂದ ಈ ರಸಿಕನಿಗೆ ಪ್ರೀತಿಯ ಲತೆ ಹಂಚನಿಂದ ಹೊರ ಸೂಸಿ ಬರುವ ಈ ನಿನ್ನ ಬಾವಿಯಲ್ಲಿ ನೀರ ಕುಡದ ಹೋಗಬೇಕೆಂಬ ಆಸೆಯಿಂದ ಓಡಿ ಬಂದೆ ಅಷ್ಟೇ. ನೀವು ಆಸೆ ಇಟ್ಟಿರುವ ಈ ಬಾವಿ ಗಣ್ಣನ ಅಡಿಗೇರಿಸಿ ಪೂಜಿಸಬೇಕೆಂದಿರುವಿರಿ, ತಿಳಿದುಕೊಳ್ಳಿ. ಹಾನಿನ ಗುಲಾಬಿ ಮಲ್ಲಿಗೆ ಹೂವಿನ ಸುವಾಸನೆಗೆ ಆಡಲು ತಿಳಿದುಕೋ. ಅಷ್ಟೊಂದು ಸುಲಭ ಅಲ್ಲ ಶ್ರೀಮಂತರೇ ನೀವಾಡುವ ಮಾತು. ಪತಿಯೇ ಪರಮಾತ್ಮನೆಂದು ಪತಿರತೆಯಿಂದ ತುಂಬಿ ನಿಂತಿರುವ ಈ ಹೆಣ್ಣಿಗೆ ನಿನ್ನ ಮಿಡಿನಾಗ್ರ ಏನು ಮಾಡಲು ಸಾಧ್ಯವಿಲ್ಲ, ತಿಳಿದುಕೊಳ್ಳಿ. ಮಾಡಿ ತೋರಿಸಬೇಕೆಂದು ಎಡೆ ಬಿಚ್ಚಿ ಓಡಿ ಬಂದರು ಯಮನ. ನೀನಿದ್ದ ಸ್ಥಳವನ್ನು ನೋಡಿ ಮಾತು ಒಪ್ಪಿದರೆ ಸರಿ, ಇಲ್ಲವಾದರೆ ಗುಲಾಬಿ ತಿರುವಿನ ಗಲ್ಲಕ್ಕೆ ಈ ಮಿಡಿ ನಾಗರ ಕಚ್ಚಿ ವಿಸಳ ಸ್ವಾಲಿ ಕುಸುಮ ಲೇಪನ ಮಾಡಿವೆ. ಎಚ್ಚರ ಇದೆ ಎಂದು ಕೆಚ್ಚದೆ ಮುಂದೆ ಮಾಡಿ ನೀನೆಷ್ಟೇ ಚೀರಿ ಹೇಳಿದ್ರು ಹುಚ್ಚರಂತೆ ತಲೆ ಬಾಗುವಳಲ್ಲ ಈ ಹೆಣ್ಣು. ಕೊಚ್ಚೆ ತೀರುತ್ತೇನೆಂದು ಮುಂದೆ ಬಂದಿದ್ದೆ ಆದ್ರೆ ಒಣಕೆ ಒಬ್ಬಳಂತೆ ಕೊಚ್ಚೆ ಹಾಕ್ಬೇಕಾಗುತ್ತದೆ. ಜೋಕೆ ಹುಚ್ಚ ಎಣ್ಣೆ ನಿನ್ನಂತೆ ಹರಡಿ ಕೊಲೆಯಾಗಿ ಸತ್ತವದ ಯಾರದ ಕೈಯಲ್ಲಿ ಗೌಡನ ಸಿರ ಕಡಿಯಬೇಕೆಂದ ನಿನ್ನ ಗಂಡ ಗಂಡನಿಗೆ ಜೈಲು ಸೇರಿದ ನನ್ನ ಕೈಯಲ್ಲಿ ರೈತರು ವಾರಿಗೆ ಮೆರೆದ ನಿನ್ನ ಮಾವ ಹೆಂಡತಿ ಸೊಸೆಯಿಂದ ದೂರಾಗಿ ಭಿಕ್ಷೆ ಪಾತ್ರ ಹಿಡಿದ ನನ್ನ ಕೈಯಲ್ಲಿ. ನೀನೀಗ ನನ್ನ ಗಂಡನೇ ದೇವರೆಂದು ಚಂಡ ತಿರುಗಿ ಮಾತನಾಡಿದ್ರೆ ನನ್ನ ಕೈಯಲ್ಲಿ. ನಿನ್ನಂತವನ ಕೈಯಲ್ಲಿ ಬಂಡಗೆಟ್ಟ ಸೂಳೆಯಾಗಲು ಷಂಡನ ಹೆಂಡತಿ ಅಲ್ಲ ಈ ಯಮುನ. ಕುರಿ ಹಾಲನ್ನು ಕುಡಿದು ಗಂಡು ಗಚ್ಚೆ ಹಾಕಿ ನಿಮ್ಮಂತ 100 ಪುಂಡರ ಚಂಡವನ್ನು ಕಡಿಯುವ ಗಂಡುಗಳಿ ಶಕ್ತಿಯ ಹೆಂಡತಿ ನಾನು. ಅದನ್ನೆಲ್ಲ ಲೆಕ್ಕಿಸದೆ ನೀನು ನನ್ನನ್ನು ಮುಟ್ಟೆ ತೀರುತ್ತೇನೆಂದು ಮುಂದೆ ಬಂದಿದ್ದೆ ಆದ್ರೆ ನಿನ್ನ ಚಂಡು ತುಂಡಾಗುವುದರಲ್ಲಿ ಸಂದೇಹವೇ ಇಲ್ಲ. ಗಂಡನಿಸಿಕೊಂಡ ಈ ರುದ್ರೇಗೌಡನ ಚಂಡಿಗೆ ಕೈ ಹಾಕಲು ನಿನಗೆ ಸಾಧ್ಯವಿಲ್ಲ, ನಿನ್ನ ಪಾಂಡ ಗಂಡನಿಗೂ ಸಾಧ್ಯವಿಲ್ಲ. 16,000 ಹೆಣ್ಣೆಂದ್ರೆ ಆಳುವ ಕೃಷ್ಣನಂತೆ 100 ಜಾತಿ ಹೆಣ್ಣನ ಆಳುವನೋ ಈ ರುದ್ರೇಗೌಡ. ಕಣ್ಣಿಟ್ಟ ಹೆಣ್ಣಿನ ಶೀಲ ಕೆಡಿಸಿದೆ, ಹಾಗೆ ಅದನ್ನು ಬಿಟ್ಟವನಲ್ಲ ಈ ಚಲನ ಕಮಲ್ಲ. ನನ್ನ ಕೈಯಲ್ಲಿ ಒಲಿದರೆ ರುದ್ರೇಗೌಡ, ಇಲ್ಲದಿದ್ದರೆ ಉನ್ನಮತ ರುದ್ರೇಗೌಡ. ಬೇಗನೆ ಉಣಬಡಿಸೋ ದೂರ ಸರ್ದು ನಿಂತು ಮಾತನಾಡೋ ದುರಾತ್ಮ. ನಿನ್ಗ್ಯಾರು ಅಕ್ಕ ತಂಗಿರಿಲ್ವೇನು? ಮಗಳಂತಿರುವ ನನ್ನ ಮೇಲೆ ಕೈ ಮಾಡಲು ನಾಚಿಕೆ ಆಗೋದಿಲ್ವೇ ನಿನ್ನ ಏಸ ಜನ್ಮಕ್ಕೆ? ಮಗಳು ಯಮನ ಸೃಷ್ಟಿಯನ್ನೇ ನಿರ್ಮಿಸಿದ ಬ್ರಹ್ಮ ತನ್ನ ಮಗಳಾದ ಸರಸ್ವತಿಯನ್ನು ಏಕೆ ಮದುವೆ ಮಾಡಿಕೊಂಡ? 14 ಲೋಕಕ್ಕೆ ವ್ಯಾಪಿಸಿಕೊಂಡ ಜಗದ ಮಾತೆ ಹರಿಹರಿ ಬ್ರಹ್ಮಾದಿಗಳನ್ನು ತೊಟ್ಟಿಲಲ್ಲೇ ಕಿತ್ತೂಗಿ ಮಾತ ಮಹೇಶ್ವರನ ಏಕೆ ಮದುವೆ ಮಾಡಿಕೊಂಡಳು ಅಂದಾಗ ಏಕಾಚಿತ್ ನೀನೊಂದು ನರಪಿದ್ದೆ ಹೆಣ್ಣು. ನಿನ್ನ ಕೈ ದೊಡ್ಡ ಮಾಲ. ಬಾ ಬೇಗನೆ ತೋಟಕ್ಕಿಗೆ. ನೀಚ, ಸಿಕ್ಕ ಪರಸ್ತಿ ಹೆಣ್ಣಿಗೆ ಕೈ ಮಾಡಿ ಕರೆದಂತೆ ಈ ಗಂಡುಳ ಗರತಿಯನ್ನು ಕರೆದಿದ್ದೆ ಆದ್ರೆ ನೆತ್ತಿಗೇರಿದ ಈ ನಿನ್ನ ಕಾಮದ ಪಿತ್ತವನ್ನು ಕೆಳಗಿಳಿಸುವಳು ಈ ಗರತಿ ಭಾರತಿ.
ಹೇ ಗರತಿಯ ಭಾರತೀಯ ಮಗಳೇ, ನೀನೆಷ್ಟು ಪತಿರದ ಧರ್ಮದಲ್ಲಿ ಬಾಳಬೇಕೆಂದರು ಇಚ್ಛೆ ತೋರಿಸಬೇಡ ನನ್ನ ಮುಂದೆ. ಗಂಡ ಜೈಲಿಗೆ ಹೋದನೆಂದು ಮಿಂಡರನ ಮನೆಗೆ ಕರೆತರಿಸಿ ಗಂಡ ಬಿಟ್ಟ ಕೈ ಅಂತೆ ಮಿಂಡನಿಗೆ ನಿನ್ನ ದೇಹದ ಸುಖ ಉಣಬಡಿಸಿ ಮಾವನಿಂದ ಮನೆ ಬಿಟ್ಟು ಹೊರಗೆ ಬಂದ ನೀನ್ ಯಾವ ಮಾಗರತಿ? ನಾನೊಬ್ಬ ದೊಡ್ಡ ರೈತನ ಹೆಂಡತಿ ಎಂದು ಗಂಡನನ್ನು ಸಿಕ್ಕಂತೆ ನನ್ನಲ್ಲಿ ಸಾಲ ಮಾಡಿಸಿ ಗಂಡನ ಕಣ್ಣ ಕಿಳಿಸಿ ಮಿಂಡನ ಕೈ ಹಿಡಿದು ತಿರುಗುತ್ತಾಳಲ್ಲ ನಿನ್ನ ಅಕ್ಕ, ಅವಳು ಯಾವ ಮಾಗರತಿ? ಏ ಗೌಡ, ಮಾಡುವ ಎಲ್ಲ ಏಸ ಕೆಲಸವನ್ನು ಮಾಡಿ ಈಗ ಉರಿಯ ಹೊಟ್ಟೆಗೆ ಕೊಳ್ಳಿ ಇಟ್ಟು ಮಾತನಾಡಿದ್ದೆ ಆದ್ರೆ ನನ್ನ ಚಪ್ಪಲಿಯಿಂದ ಹೊಡೆಯಬೇಕಾಗುತ್ತದೆ. ಎಚ್ಚರ! ಏ ಚುಟ್ಟಲ ಬಾಲಿಯವರಿ, ಶಿವನ ಕೂಡ ಕಾಲ ತಿಳಿಯಾಗಿ ಮೆಟ್ಟಿ ಸಿಡಿದು ಕೆಟ್ಟ ರುದ್ರಗೌಡನಿಗೆ ನೆಟ್ಟನೆತ್ತಿ ತೋರಿಸಿವೆ ಆ ಕೆಟ್ಟ ಸುಳೆ. ಕೈಲಿ ಸಿಕ್ಕಿ ಬಿದ್ದಿರುವ ಬೇಟೆ ಸುಮ್ಮನೆ ಎಡದಾಟ ತೆಗೆದು ಹಾಕಿ ಈ ಅಡವಿಯಾಗಿ ದಿಟ್ಟ ರಾಜನಿಗೆ ಸೂಳೆ ಅಂತ ಈಗ ಸುಖ ನೀಡಿದರೆ ಸರಿ, ಇಲ್ಲವಾದರೆ ಉಟ್ಟ ಬಟ್ಟೆನ ಬಿಚ್ಚಿ ಬಿಸಾಕಿ ಕಚ್ಚಿದೆ ನಿನ್ನ ಕೆಂಪು ವರ್ಣದ ಶೀಲವನ್ನು. ಶ್ರೀಮಂತರೇ, ದಯವಿಟ್ಟು ಈ ರೀತಿ ಹಠವನ್ನು ಮಾತ್ರ ಹಿಡಿಬೇಡಿ. ನಾನೀಗ ನಿರ್ಗತಿಕ ಹೆಣ್ಣು. ಗಂಡನ ಪೂಜೆಗಿಂದ ತುಂಬಿ ನಿಂತಿರುವ ಈ ಕೊಡವನ್ನು ಏನು ಮಾಡಬೇಡಿ. ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುವೆ. ಈ ಕಾಲಿಗೆ ಬಿದ್ದರು ಕರುಣೆ ತೋರಿ ಬಿಡುವನಲ್ಲ ಗಮನ. ಈ ಹಿಡಿದಿದ್ದೆ ನನ್ನ ಆಟ. ನಿನ್ನ ಶ್ರೀಮಂತಿಗೆ ಈ ನನ್ನ ಚಪ್ಪಲಿಯ ಅರಕು ಚಪ್ಪಲಿಯ ಸಮಾನ. ಏ, ನೀನೆಷ್ಟೇ ಹೊಡೆದ್ರು ಹೆದರುವ ಹೇಳಿ ಏನಲ್ಲ ಈ ಯಮನ. ಈಗ ನನ್ನ ಸೀರೆಯನ್ನು ಬಿಡ್ತಿದ್ದೇನೆ, ಎದ್ದು ಬಂದು ನಿನ್ನೆದೆಗೆ ಒದಿತಾರೆ ಈ ಸಮಾಜದ ಜನ. ಸಮಾಜ ಇದು ಒಂದು ಮೂರ್ಖ ಸಮಾಜ ಯಮನ. ಸಭೆಯೊಳಗ ದುಶ್ಯಾಸನ ದ್ರೌಪದಿಯನ್ನು ಸೀರಿಸಿದಾಗ ಏಕೆ ಮೂಕವಾಗಿತ್ತೋ ಇದಿನ ಸಮಾಜದ ಜನ. ಸಿಂಧೂರ ಲಕ್ಷ್ಮಣ ತಂಗಿಯನ್ನು ಆ ಭೀಮನ ಕೂಡ ಹೊತ್ತುಕೊಂಡು ಹೋದಾಗ ಏಕೆ ಮೂಕವಾಗಿತ್ತೋ ದಿನ ಸಮಾಜದ ಜನ. ಬಾನಮತಿಯ ಗಲ್ಲಕ್ಕೆ ಚಿತ್ರಸೈನ ಗಾಂಧರ್ವತಿನ ತನ್ನ ಗಲ್ಲಕ್ಕೆ ಮುದ್ದರಿಸಿದಾಗ ಏಕೆ ಮೂಕವಾಗಿತ್ತೋ ದಿನ ಸಮಾಜದ ಜನ. ಸೀತೆನ ವೇಷ ಬದಲಾಯಿಸಿ ಆ ರಾವಣ ಭೀಮನ ಹೊತ್ತುಕೊಂಡು ಹೋದಾಗ ಏಕೆ ಮೂಕವಾಗಿತ್ತೋ ದಿನ ಸಮಾಜದ ಜನ. ಅಂದಾಗ ನಿನ್ನ ಶೀಲ ಕೀಳಲು ಯಾರಿದೇನ ಭಯವಿಲ್ಲ ಹುಲಿ ರಾಯನಿಗೆ. ಏ ಕಾಮುಕ, ಗರತಿಯರ ಶೀಲಕ್ಕೆ ಕೈ ಹಾಕಿದ ಆ ಬಂಡರ ಚಂಡರು ಕಡೆದು ಅಗ್ನಿಕುಂಡದಲ್ಲಿ ಸುಟ್ಟು ಹಾಕಿದ್ದು ನಿನ್ಗೆ ನೆನಪಿಲ್ಲವೇನೋ ನಾಯಿ? ಅದರಂತೆ ನಿನಗೂ ಕೂಡ ಅಗ್ನಿಕುಂಡವೇ ನೆಲೆ. ಏನೇ ಹಾದರದ ಎಣ್ಣೆ ಲೋಕದ ಕಾಲಕ್ಕೆ ಎದುರು ನಿಂತಿರುವ ಈ ಹುಲಿರಾಯ ನಿನ್ನ ಮೇಲೆ ಏರದೆ ಬಿಡಲಾರೋ ನಿನ್ನ ಮಧು ತುಂಬಿದ ಮೃದು ಶೀಲವನ್ನು. ಹೇಳಿದಣಿ, ಏನಾಯ್ತು? ಇವನು ಎತ್ತಿಕೊಂಡು ಆ ಗುಡ್ಡದ ದಾರಿಗೆ ನಡಿ. ನಾಗಕಾಳರ ಬೆಂಬಲದಿಂದ ಊರಿನಲ್ಲಿ ನಾನೇ ಗಂಡುಗಲೆ ಅಂತ ಮೆರೆಯಲೇಬೇಕು. ಹಂತ ಹಂತವಾಗಿ ಈ ನಾಗರಾಜನ ಮನಚಂಚಲ ಮಾಡಿದ ಗೌಡ ನನಗೇನಾದರೂ ಇಂದು ಎದುರಾದರೆ ಇದೇ ಪಿಸ್ತೂಲ್ನಿಂದ ಅಂತ್ಯ ತಂದು ಬಿಡುವೆ. ಆ ಗೌಡ ಕಣ್ಣಿಟ್ಟ ಹೆಣ್ಣಿನ ಜೊತೆ ತಿರುಗಿದರೆ ಈ ನಾಗರಾಜ ತಿರುಗುವನು ಅವನ ತಿಜೋರಿಯತ್ತ. ನಾಗರಾಜ್, ಏನದು ಕೈಯಲ್ಲಿ ಹಿಡಿದಿದ್ದು? ಹಣ ತುಂಬಿದ ಸೂಚಿ. ಏನು ಮಾಡಲಿಕ್ಕೆ ಹೊರಟಿರುವಿ? ಅನ್ಯಾಯದಿಂದ ಕೋಪಿ ಉಬ್ಬಿದ ನಿನ್ನ ಈ ಶ್ರೀಮಂತಿಕೆ ಹಣವನ್ನು ಬಡವರಿಗೆ ಹಂಚುವುದಕ್ಕಾಗಿ. ಬಾಯಿ ಮುತ್ತಲೇ ಬಡವ, ನನ್ನ ಮನೆಯನ್ನ ತಿಂದು ನನಗೆ ತಿರುಗಿ ಮಾತನಾಡುತ್ತೀಯ. ನಿನ್ನ ಹುಟ್ಟಿಲ್ಲ ಅನಿಸಿಬಿಟ್ಟೇನು? ಅದು ನಿನ್ನಂತ ಗೌಡನಿಗೆ ಎಂದಿಗೂ ಸಾಧ್ಯವಿಲ್ಲ. ನನ್ನಿಂದ ಬೇಕಾದಷ್ಟು ಸಹಾಯ ಪಡೆದುಕೊಂಡು ದೊಡ್ಡ ಪುಡಾರಿ ಎನಿಸಿಕೊಂಡಿರುವ ನಿನ್ನ ಸೊಕ್ಕನ್ನು ಅಡಗಿಸುವುದಕ್ಕಾಗಿಯೇ ನಾನು ನಿನ್ನ ಮನೆಯಲ್ಲಿ ಕಾಲಿಟ್ಟಿದ್ದು. ಕೋಪ ತಾಪಗಳ ಮಧ್ಯದಲ್ಲಿ ನಿನ್ನೊಡನೆ ಭಾಗಿಯಾಗಿದ್ದು ನಿನ್ನ ಶ್ರೀಮಂತಿಕೆಯ ರಾಶಿಯನ್ನು ಮುಗಿಲೆತ್ತರಕ್ಕೆ ಕೂಡಿಸಿದ್ದೇನೆ. ನನಗೆ ನೀ ಮಾಡಿದ ಅನ್ಯಾಯಕ್ಕಾಗಿ ಅದನ್ನು ಇಂದು ಕದ್ದು ಒಯ್ಯುತ್ತಿದ್ದೇನೆ. ನಿನಗೆ ಗಂಡಸ್ತನದ ಬೇರು ಇದ್ದರೆ ನನ್ನಿಂದ ತೆಗೆದುಕೋ ಇದನ್ನು. ಗಂಡು ಸ್ಥಾನಕ್ಕೆ ಸವಾಲು ಹಾಕುವ ಬಂಡ ಬಡ್ಡಿಯ ಸೂಳಿಯ ಮಗನೇ,
ರಂಡಿ ಅದನ್ನ ತಾಯಿಂದ ದೂರಾಗಿ ನಾನು ತಿಂದ ಉಳಿದ ಅಂಚಲ ನೆಕ್ಕಿದ ನಾಯಿ ನನ್ನ ಮನೆಯ ಕದಿತಿ ಅಂತ ನಾನು ನೆಂಬಿರಲ್ಲ. ಮಿಸ್ಟರ್ ನಾಗರಾಜ್, ಈ ಸಿಂಹದ ಮರಿ ಕುಡಿರೆ ಓಡಾಡಿ ನೆಗದ ಬಿದ್ದು ಸಾಯಬೇಡ. ಹಣ ತುಂಬಿದ ಸುಟ್ಟಿಗೆ ಒಪ್ಪಿಸಿ ಇಲ್ಲಿಂದ ಹೊರಟು ಹೋಗಿಬಿಡು. ಇಲ್ಲವಾದರೆ ಇಲ್ಲಿವರೆಗೆ ನೀನು ಮಾಡಿದ ಹೇಸ ಕಾರ್ಯವನ್ನು ಎತ್ತಿ ಬಿಸಾಕಬೇಕಾಗುತ್ತದೆ ಈ ಸಮಾಜ ಎದುರಿಗೆ. ಸಮಾಜ? ಇಲ್ಲಿವರೆಗೂ ನಾನಿಲ್ಲದ ನೀನು ಮಾಡಿರುವ ಕೆಟ್ಟ ಕಾರ್ಯವನ್ನು ಕಣ್ತುಂಬ ನೋಡಿದೆ ಈ ನಿನ್ನ ಸಮಾಜ. ನೂರಾರು ಗರತಿಯರನ್ನು ಬಂಡಗೊಳಿಸಿದ್ದನ್ನು ಕಣ್ತುಂಬ ನೋಡಿದೆ ಈ ಸಮಾಜ. ಶಿವಶಕ್ತಿಯರ ಆಸ್ತಿಯನ್ನು ಎತ್ತಿ ಹಾಕಿ ಶಿವನನ್ನು ಕಂಬಕ್ಕೆ ಕಟ್ಟಿ ಅವನ ಕಣ್ಣು ಕಿತ್ತಿದ್ದನ್ನು ಕಣ್ತುಂಬ ನೋಡಿದೆ ಈ ನಿನ್ನ ಹಾಳು ಸಮಾಜ. ಅದು ಅಲ್ಲದೆ ಸಂಪೂರ್ಣ ಸಾಲ ತೀರಿಸಿ ಹೋದ ಸತ್ಯಜಿತನ ಹೆಂಡತಿಯನ್ನು ಶೀಲಗೆಡಿಸಿ ಅವರ ಮನೆಗೆ ಬೆಂಕಿ ಇಟ್ಟಿದ್ದನ್ನು ಕಣ್ತುಂಬ ನೋಡಿದೆ ಈ ಹಾಳು ಸಮಾಜ. ಸತಿ ಶಿರೋಮಣಿಯಾಗಿ ಬಾಳಬೇಕಾಗಿದ್ದ ಯಮುನೆಯ ಶೀಲಗೆಡಿಸಿದ್ದನ್ನು ಕಣ್ತುಂಬ ನೋಡಿದೆ ಈ ನಿನ್ನ ಹಾಳು ಸಮಾಜ. ನಾಗ ಸಮಾಜದಲ್ಲಿ ಎಷ್ಟೊಂದು ಸಂಭಾವಿತ ಪ್ರಾಣಿ ಅಂತೆ. ಭಾಷಣ ಬಿಗಿದ್ರೆ ಭಾಷಣಗಿತ್ಯ ಮಗನೇ. ಏನ್ ಮಾಡ್ತಿರುವ ಈ ಹೇಸಕಾರಕ್ಕೆ ಕಲ್ಲು ಹಾಕಿ ಮುಚ್ಚಿ ನನ್ನ ಕೆಲಸಕ್ಕೆ ಕೊಟ್ಟೆಗೆ ಮಾತನಾಡ್ತೀಯ ಹಲಕಾರನ ಮಗನೇ. ಹಂಗಾದ್ರೆ ಸತ್ತ ಶಿರೋಮಣಿಯ ತಂದೆ ಕೊಲೆ ಮಾಡಿಸಿದ ನೀನೆಂತ ಕೆಟ್ಟ ಸೂಳಿಯ ಮಗ. ಗಂಗೆ ಮುನಿರಿ ಎಂದು ಪ್ರಸಿದ್ಧವಾಗಿ ಪತಿರತಿ ತುಂಬಿದ ಶೀಲದ ಆಸೆಗಾಗಿ ಅವರಲ್ಲಿ ಮಲಗಿ ಅವರನ್ನ ಅಗಲಿಸಿದ ನೀನೆಂತ ಬಂಡ ಸೂಳಿಯ ಮಗ. ಗೌಡ, ಅದಕ್ಕೆಲ್ಲ ಕಾರಣ ನೀನಾಗಿಯೇ ನನ್ನಂತವನಿಗೆ ದಾರಿ ತೋರಿಸಿದೆ. ಈಗ ಕಳ್ಳರ ಕಳ್ಳ ನಾನಾಗಿ ನಿನ್ನನ್ನು ಮುಳ್ಳು ತಂತಿ ಬೇಲಿಗೆ ತೂಗು ಹಾಕಲಿಕ್ಕೆ ಛಲ ತೊಟ್ಟು ಬಂದಿರುವೆ. ಸುಮ್ಮನೆ ಹಣದಾಸೆಗೆ ಬೀಳದೆ ಒಳಗೆ ಹೋಗಿಬಿಡು. ಇಲ್ಲ ಅಂದ್ರೆ ಪಿಸ್ತೂಲ್ನಿಂದ ಶೂಟ್ ಮಾಡಿ ಬಿಡುತ್ತೇನೆ. ಏನಾಗ ನನ್ನ ಪಂಚರೊಳಗೆ ತಿಂದು ಉಂಡು ಬೆಳೆದ ಗಿಳಿ ನನ್ನ ಕಡೆ ತಪ್ಪಿಸಿಕೊಂಡು ಹೋಗಲು ಸಾಧ್ಯವಿಲ್ಲ. ಏನಾಗ ಹಾಡ್ತೇನೆ ಹೇಗೆ ನನ್ನ ಗುಂಡನ್ನು. ಅಮ್ಮ ಅಮ್ಮ ಎಲ್ಲಿದ್ದಾಳೆ ನಮ್ಮ ಸುಮ್ಮನೆ ಏಕೆ ನನ್ನ ಜೊತೆ ತಿಂದ ಬಿದ್ದು ಸಾಯ ಬರೋದು. ಮರ್ಯಾದಿಂದ ಹಣ ತುಂಬಿದ ಸುಟ್ಟಿಗೆ ಒಪ್ಪಿಸಿ ನಿನ್ನ ಕೆಲಸಕ್ಕೆ ರಜಾರಮಿ ನೀಡಿ ಹೋಗಿಯೋ ಇಲ್ಲ ನಿಮ್ಮ ಅಮ್ಮನ ಮಂಡಿಗೆ ಬರ್ತಾಳ ಜೋಕೆ. ಮರಣ ಸಮೀಪಿಸಿದಾಗ ಮಾತು ಹೋಗುವುದು ನಿಜ. ಏನು ಮಾತನಾಡ್ತೀಯೋ ಸುಟ್ಟು ಹಾಕಿ ಬಿಡಲಿ. ತಾಡ್ರಿ ಗೌಡ್ರ, ನಿಮ್ಮ ಮನಿ ದೀಪ ನೀವ ಗಗ ಹೊಡ್ತ ತಾಡ್ರಿ. ನೀನ್ ಯಾಕೆ ಬಂದಿಲ್ಲ ಇಲ್ಲಿಗೆ? ವಿಷಯಕ್ಕೆ ಕೇಳಾಕ ಬಂದೆ. ಏನಂದೆ? ನಿಮ್ಮ ಮರದ ಬಗ್ಗೆ ಕೇಳಾಕ ಬಂದೆ ಅಂದೆ. ಸಲ ಇವನ್ನ ಬಿಟ್ಬಿಡ್ರಿ ಹೋಲಿ. ಮುಂದೇನಾದ್ರೂ ಇವನಿಂದ ಅನಾಹುತ ಆದರೆ ನೀನೇ ಜವಾಬ್ದಾರಿ ಆಗ್ತೀಯ. ಅವನೇಕೆ ನಾನಿದ್ದೇನೆ. ಅಲ್ಲ, ಆ ಬಸ್ಸು ಬೇಕಾಗಿದ್ದಾನೆ. ಆ ಜವಾಬ್ದಾರಿ ವ್ಯವಸ್ಥೆ ಇದಕ್ಕ ನಾ ಇಲ್ಲಿ ಬಂದಿದ್ದ. ಗೌಡ್ರ, ಇದು ನಮ್ ಗುಂಪ್ನೆ ಬೆಳೆದೈತಿ ಅಂತ ಹೇಳಿದೆ ಬೇಟ ಕ್ಷಮಿಸಿ ಬಿಡ್ರಿ, ಹೋಗ್ಲಿ. ಅಷ್ಟ ಮಾಡ್ಬಿಡ್ರಿ. ಈ ಡಾಕ್ಟರ್ನ ಮಾತಿಗೆ ನಾನೆಂದು ತಪ್ಪಿ ನಡೆಯಲಾರೆ. ಮನೆ ಬಿದ್ದೆ ಅಂದ್ರೆ ಕಟ್ಟಬಹುದು, ಮನಸ್ಸು ಹೊಡೆದ್ರೆ ಕಟ್ಟಲಿಕ್ಕೆ ಆಗುವುದಿಲ್ಲ. ಸಮಯ ಸಿಕ್ಕಾಗ ನಮ್ಮ ಗುಂಪಿಗೆ ಬಂದು ಸೇರಿ ಬಿಡು. ಕಾಳ, ನಿಮ್ಮ ಗುಂಪಿಗೆ ಹೂವಾಗಿ ಬರುತ್ತೇನೋ ಇಲ್ಲ ಕೆಂಪಾದ ಕಬ್ಬಿಣವಾಗಿ ಬರುತ್ತೇನೋ ನೆನಪಿರಲಿ. ಗೌಡ್ರಿ, ಇವನನ್ನು ಬಿಟ್ಟಿದ್ದೆ ತಪ್ಪಾಯ್ತು ಅನಿಸುತ್ತದೆ. ಇವನನ್ನು ಸಮಯ ನೋಡಿ ನಾನೇನು ಕತ್ತರಿಸಿ ಬಿಡುತ್ತೇನೆ. ಹೌದು ಕಳ, ಈಗಂತೂ ಈ ಭೇಟಿ ಜಾರಿ ಹೋಯ್ತು. ಜಾರಿ ಹೋಗಿ ಅಂಬಾರಿ ಏರುವ ಈ ಕುರಿಮರಿಯನ್ನು ಸಮಯ ನೋಡಿ ಕಚ್ಚಿ ತಿನ್ನಲೇಬೇಕು. ಅದಕ್ಕೆಲ್ಲ ನಾನಿದ್ದೇನೆ, ನೀವೇನು ಹೆದರಬೇಡಿ. ನಡಿ ಕಾಳ, ಮನೆಗೆ ಹೋಗೋಣ. ಜೈಲಿನಲ್ಲಿ 3 ವರ್ಷ ಕಳೆದು ಬಂದ ಶಕ್ತಿ ಇಂದು ಪಂಜರದಿಂದ ಬಿಡುಗಡೆಯಾಗಿ ಬಂದ ಹುಲಿ. ಗೌಡ, ಮೊದಲು ನಿನ್ನ ಕೊಲೆ. ಇಲ್ಲ ಇಲ್ಲ ಇಲ್ಲ, ನನಗಾಗಿ ದುಃಖದಿಂದ ಬಳಲುತ್ತಿರುವ ಮೊದಲು ನನ್ನ ಅಣ್ಣ ಅತ್ತಿಗೆರನ್ನು ಕಾಣಲೇಬೇಕು. ಆಮೇಲೆ ಆ ಗೌಡನ ರಕ್ತ ಹರಿಸಬೇಕು.
ನಾಗಾ ಕಾಳ ರವಿ ತಲಾಟಿ ಛಲ ತೊಟ್ಟು ಬಂದ ಈ ಶಕ್ತಿಯಿಂದ ನಿಮ್ಮ ಐವರ ಪ್ರಾಣ ಹರಣ. ಆಮೇಲೆ ಮತ್ತೆ ಜೈಲಿಗೆ ಪಯಣ. ಯಾಕೆ ತಲಾಟಿ ಏನಾಯ್ತು ನಿಂಗೆ? ಯಪ್ಪ ದಣ್ಯರ ಆ ಶಕ್ತಿ ಚಿಮ್ನಿ ಡ್ಯಾಮ್ ಓಡಿ ಹೋಗಿದ್ ನೋಡಿದ್ರೆ ನನಗೆ ಯಾಕೆ ಹೆದರಿಕೆ ಬರಕತ್ತೈತಿ. ಯಾರನ್ನ ಕಡಿಯಕ್ ಹೋದ್ನು, ಯಾರನ್ನ ಬಿಡಿಯಕ್ ಹೋದ್ನು, ಯಾರನ್ನ ಹಿಡಿಯಕ್ ಹೋದ್ನು ನನಗೆ ಒಂದು ತಿಳಿವಲ್ದು. ಆ ಸಾಂಗ್ತ ನನಗೆ ಹಿಡ್ಕೊಂಡ್ಬಿಟ್ಟತಿ ಈಗ. ಯಾಕೆ ತಲಾಟಿ ಏಕೆ ಭಯ ಪಡುತ್ತೀಯ? ಏನಾಯ್ತು ಎಂದು ನನಗೆ ಮೊದಲು ತಿಳಿಸಿ ಹೇಳು. ಮಾಡೋದು ಮಾಡಿ ಏನಾತಂತ ಕೇಳ್ತಿಲ್ಲೋ ಯಪ್ಪ. ನನ್ನ ಸಾಂಗ್ತ ನನಗೆ ಗೊತ್ತು. ಲೇ ತಲಾಟಿ, ನೀನು ಹೇಳೋದನ್ನು ಕೇಳಿದರೆ ಗಟ್ಟಿ ಇದೆ ಗುಂಡಿಗೆ ಕೂಡ ಹೆದರಿ ಹೋಗುತ್ತದೆ. ಏನಾಯ್ತು ಎಂದು ಬೇಗ ಹೇಳು. ಯಪ್ಪ ರವಿ ಸಾಹೇಬ್ರ, ಲೇ ತಲಾಟಿ ಏನಾಯ್ತು ಅನ್ನೋದನ್ನು ಬೇಗ ಹೇಳು. ಯಪ್ಪ ರವಿ ಸಾಹೇಬ್ರ ಬರ್ರಿ ಇಲ್ಲಿ. ನೋಡೋಗಲ್ಲ ಇದು ಬಾಯಾಗ ಉಗುಳೊಂದು ತೊಡ್ರ ಬಡ್ರಾಗತ್ತೈತಿ. ಗಟ್ಟಿಯಾಗಿ ನಿತ್ಕೊಂಡು ನಡುಗಲಾರ್ದಂಗೆ ಹೇಳ್ಬೇಕು ಅಂದ್ರೆ ಈ ಕಚ್ಚಿ ಪಂಜಿ ಉತ್ತಾಕತ್ತೈತಿ. ಆ ಶಕ್ತಿ ಸಂಕಟ ನನಗೆ ಹಿಡಿದು ಬಿಟ್ಟೈತಿ. ಈ ರೀತಿ ನಡಗಿದರೆ ನಾನೇನ್ ತಿಳ್ಕೊಳ್ಳಬೇಕು? ನಿನ್ನ ಮಾತನ್ನು ಕೇಳಿದರೆ ಗಟ್ಟಿ ಏನಿದ್ದವನು ಗುಂಡಿಗೂ ಸಹ ಒಡೆದು ಹೋಗುತ್ತದೆ. ಹೆಂಗೆ ಹೆದರ್ಕೊಂಡು ಬಿಟ್ಟು ಯಪ್ಪ ಶಕ್ತಿ ನೋಡಿ ನನಗೆ ಹಿಡ್ಕೊಂಡೈತಿ. ಈಗ ಏನ್ ಹಿಡ್ಕೊಂಡೈತಿ ಎಂಬುದನ್ನು ಬೇಗ ಹೇಳು. ನನಗೆ ಈಗ ಮೇಲಿಂದ ಆರ್ಡರ್ ಬಂದಿದೆ, ಅದಕ್ಕಾಗಿ ನಾನು ಅವನನ್ನು ಅರೆಸ್ಟ್ ಮಾಡಬೇಕು. ಹೌದಪ್ಪ, ಈಗ ನಮ್ಮ ಪ್ರಾಣ ರಕ್ಷಣೆ ಮಾಡಾರೆ ಅವ್ರೆ. ನಮ್ಮ ಅವಸ್ಥೆ ಹೆಂಗೀಗ? ನೀವೇನು ಭಯಪಡಬೇಡಿ. ಅಲ್ಲಿರುವ ನನ್ನ ರೇಷ್ಮೆ ಹೊಲದಲ್ಲಿ ಇದನ್ನು ಮಾಡಿದ್ದೇನೆ. ನೀವು ಅಲ್ಲಿ ಹೋಗಿ ತಪ್ಪಿಸಿಕೊಂಡು ತಲೆ ಮರೆಸಿಕೊಳ್ಳಿ. ಅವನನ್ನು ಮುಂದಿನ ಕೆಲಸವನ್ನು ನಾನು ನೋಡಿಕೊಳ್ತೇನೆ. ತಡಿಯಪ್ಪ, ಮುಂಜಾನೆ ಎದ್ದು ರೇಷ್ಮೆ ಸೊಪ್ಪು ಹೋಗ್ತೈತಿ. ರುದ್ರೇಗೌಡ, ರುದ್ರ ತಾಂಡವ ನೃತ್ಯದ ಡಮರಿನ ತಾಳದಲ್ಲಿ ಕುಣಿಯುವ ಈ ಗಂಡು ಹುಲಿಗೆ ಅವಮಾನ ಮಾಡಿ ಮನೆಯಿಂದ ಹೊರ ಹಾಕಿದೆಯಲ್ಲ, ಆ ಸೇಡಿನ ಕಿಡಿಯಿಂದ ತೆಗೆದಗಿಸಿ ಉರಿಯದ್ದು ನಿರ್ನಾಮವಾಗಬೇಕಾದರೆ ಚಂದುಳಿ ಚೆಲುವೆ ನಿನ್ನ ಮಗಳನ್ನು ನನ್ನ ರಂಪಾಟಕ್ಕೆ ಎಳೆದುಕೊಂಡು ಅವಳಿಂದಲೇ ನಿನ್ನನ್ನು ಕೊಲೆ ಮಾಡಿಸಿ ನಿನ್ನ ಮನೆಯಲ್ಲಿ ನೆಲೆಯೂರಿ ನಿಲ್ಲದಿದ್ದರೆ ನನ್ನ ಹೆಸರು ನಾಗರಾಜನೇ ಅಲ್ಲ. ಅಣ್ಣ, ಅತ್ತಿಗೆ, ಯಮುನಾ, ಏನದು ಮನೆಯಲ್ಲಿ ಯಾರೂ ಕಾಣುತ್ತಿರಲ್ಲ? ಎಲ್ಲರೂ ಎಲ್ಲಿಗೆ ಹೋಗಿರಬಹುದು? ನನ್ನ ತಮ್ಮ ಸೆರೆಮನೆಗೆ ಹೋದನೆಂದು ತಲೆ ಕೆಡಿಸಿಕೊಂಡು ಚಿಂತೆಯಲ್ಲಿ ನನ್ನ ಅಣ್ಣ ಎಲ್ಲಿಯಾದರೂ ಹೋಗಿರಬಹುದು. ಹುಲಿ ಅಂತ ನನ್ನ ತಮ್ಮನಿದ್ದರು ಕಣ್ಣು ಕಳೆದುಕೊಂಡು ಕುರುಡನಾದನೆಂದು ಮನಸ್ಸಿಗೆ ತಾಪ ಮಾಡಿಕೊಂಡು ಎಲ್ಲಿಯಾದರೂ ಕಣ್ಮರೆಯಾದನೆ. ಇಲ್ಲ, ಶಕ್ತಿ ಸೆರೆಮನೆಗೆ ಹೋದ ಅವನ ಹೆಂಡತಿಯ ಭಾರ ನನಗಾಯ್ತಲ್ಲವೆಂದು ಎಲ್ಲಿಯಾದರೂ ಬೇರೆ ಕಡೆ ಮನೆ ಮಾಡಿರಬಹುದೇ. ನನ್ನ ಅಣ್ಣ ಬೇರೆ ಕಡೆ ಮನೆ ಮಾಡಿದ್ದರೆ ನನ್ನ ಹೆಂಡತಿಯಾದರೂ ಮನೆಯಲ್ಲಿ ಇರಬೇಕಿತ್ತಲ್ಲ. ಛೇ, ಅದೆಂದಿಗೂ ಸಾಧ್ಯವಿಲ್ಲ. ಅಂತ ಕೀಳು ಮಟ್ಟಕ್ಕೆ ಇರುವಂತ ಮನುಷ್ಯ ನನ್ನ ಅಣ್ಣ ಅಲ್ಲ. ಇಲ್ಲ,
ಆ ಗೌಡ ನಾಗರ ಗುಂಪಿನಿಂದ ಏನಾದರೂ ನನ್ನ ಮನೆತನಕ್ಕೆ ಅನಾಹುತ ಸಂಭವಿಸಿರಬಹುದೇ ಏನೆಂದು ತಿಳಿದುಕೊಳ್ಳಲಿ ನನ್ನ ಮನೆತನದ ವಿಷಯವನ್ನು. ಓಹೋ, ಅಲ್ಲಿ ಯಾವುದೋ ಒಂದು ಕಾಗದ ಇದೆ, ಅದೇನದು ಸ್ವಲ್ಪ ನೋಡಿದರಾಯ್ತು. ಓಹೋ, ಇದು ನನ್ನ ಯಮುನೆಯ ಪತ್ರ. ಇದನ್ನೇ ಕೈಲಿಟ್ಟೋಗಿದ್ದಾಳೆ. ಅದೇನೇ ಇರಲಿ, ಸ್ವಲ್ಪ ಓದಿ ನೋಡಿದರಾಯ್ತು. ನನ್ನ ಪ್ರೀತಿಯ ಪ್ರೇತಮನಾದ ಶಕ್ತಿಗೆ ನಿನ್ನ ಅಚ್ಚುಮೆಚ್ಚಿನ ಮಡದೆಯಾದ ಯಮುನಿಯ ಮಾಡುವ ನಮಸ್ಕಾರಗಳು. ಇಲ್ಲಿವರೆಗೂ ನಾನು ನಿಮ್ಮ ಪ್ರೀತಿಯಿಂದ ದೂರಾಗಿ ಬಿಟ್ಟಿದ್ದೇನೆ. ಯಾಕೆಂದರೆ ಈ ಹಿಂದೆ ನನ್ನ ತಂದೆಯ ಕೊಂದ ಆ ನಾಗ ಮತ್ತು ಆಸ್ತಿ ಪಾಸ್ತಿಯನ್ನೆಲ್ಲ ನುಂಗಿ ನನ್ನನ್ನು ಶಿವನನ್ನ ಕಣ್ಣು ಕಿತ್ತ ಆ ಗೌಡ ಜೈಲು ಸೇರಿದ ಕೆಲ ದಿನಗಳಲ್ಲಿ ಗೌಡ ತನ್ನ ದುರಹಂಕಾರದ ಕಿಡಿಯಿಂದ ನಾಗ ಕಾಳರೆಂಬವರಿಂದ ಸಂಚು ನಿರ್ಮಿಸಿ ರಾತ್ರಿ ಗಂಟೆ ಸಮಯದಲ್ಲಿ ಮಾವನವರ ಆಸ್ಪತ್ರೆಯಿಂದ ಬರುವ ಕ್ಷಣದಲ್ಲಿ ನಮ್ಮೆಲ್ಲರನ್ನು ಅಗಲಿಸಿ ಗಂಗಾ ನಾನು ನಿದ್ರೆಯಲ್ಲಿ ಮಲಗಿದಾಗ ನಮ್ಮ ಹಾಸಿಗೆಯಲ್ಲಿ ಆ ದುಷ್ಟ ನಾಗ ಕಾಳರು ಬಂದು ಮಲಗಿದ್ರು. ತತ್ಕ್ಷಣದಲ್ಲಿ ಮಾವನವರು ಬಂದ ಕ್ಷಣ ಅವರು ಓಡಿ ಹೋದರು. ಅವರನ್ನು ನೋಡಿದ ಮಾವ ನಿರಪರಾಧಿಗಳ ನಮ್ಮನ್ನು ಸೂಳೆರೆಂದು ಹೊಡೆದು ಮನೆಯಿಂದ ಹೊರತಳ್ಳಿ ನಾನು ಹುಚ್ಚನಾಗಿ ಬೀದಿ ಪಾಲಾಗಿ ಬಿಟ್ಟ. ಇದಾದ ಕ್ಷಣದಲ್ಲಿ ಕಟ್ಟೆಗೆ ಎಂದು ಕಾಡಿಗೆ ಹೋದ ನನಗೆ ಆ ದುಷ್ಟ ಗೌಡ ಬಂದು ನಿಮಗಾಗಿ ಮೀಸಲಿಟ್ಟ ಈ ಮಣ್ಣಿನ ಮಡಿಕೆಯನ್ನು ಉಂಡು ಒಡೆದು ಚೂರು ಮಾಡಿದ. ಅವನಿಂದ ಶೀಲ ಕಳೆದುಕೊಂಡ ನಾನು ಪವಿತ್ರವಾದ ನಿಮ್ಮ ಹೃದಯಕ್ಕೆ ಈ ಕೆಟ್ಟ ದೇಹವನ್ನು ಅರ್ಪಿಸಬಾರದೆಂದು ದೂರವಾಗಿ ಬಿಟ್ಟೆ. ಈಗ ಅಕ್ಕ ಮಾವನವರು ಎಲ್ಲಿದ್ದಾರೋ ನನಗೆ ಗೊತ್ತಿಲ್ಲ. ಈಗ ನಿಮ್ಮಿಂದ ದೂರಾದ ನಾನು ಅವರ ಮೇಲೆ ಸೇಡಿ ತೀರಿಸಿಕೊಳ್ಳುವುದಕ್ಕಾಗಿ ಇನ್ನೂ ಬದುಕಿದ್ದೇನೆ. ಆದರೆ ನೀವು ಮಾತ್ರ ಅಗಲಿದ ಅನ್ನ ಅತ್ತಿಗೆಯರನ್ನು ಹುಡುಕಿ ಅವರನ್ನೊಂದುಗೂಡಿಸಿ ಅವರೊಡನೆ ಹೊಸ ಸಂಸಾರ ಸಾಗಿಸಿರೆಂದು ಬೇಡಿಕೊಳ್ಳುವೆ. ಇಂತಿ ನಿಮ್ಮ ಸತಿ ಯಮುನಾ. ಗೌಡ ಗೌಡ ಗೌಡ, ಈ ಶಕ್ತಿ ಇಲ್ಲದ ಸಮಯವನ್ನು ಸಾಧಿಸಿ ಹೇಡಿಯಾಗಿ ಬಂದು ನನ್ನ ಮನೆತನದ ಮೇಲೆ ನಿನ್ನ ಕೇಡಿನ ಬಾಣದಿಂದ ಗುರಿಯಿಟ್ಟು ಹೊಡೆದಿಯೋ ಮಗಳೇ, ನಾನು ನಿನ್ನನ್ನು ಜೀವಂತ ಉಳಿಸಲಾರೆ. ದೇವರಂತಿರುವ ನನ್ನ ಅಣ್ಣ ಅತ್ತಿಗೆರನ್ನು ಅಗಲಿಸುತ್ತಲ್ಲದೆ ನನ್ನ ಹೆಂಡತಿಯ ಶೀಲಕ್ಕೆ ಕಾರಣರಾದ ನಿನ್ನ ಗೊಂಡವರ ಚಂಡಾಳಿ ನಿನ್ನ ಎದೆ ಗುಂಡಿಗೆಯನ್ನು ಸೀಳಿ ಹೊರಬರುವ ಬಿಸಿ ರಕ್ತದಿಂದ ನನ್ನ ಯಮುನೆಯ ಜಡೆ ತೋಯಿಸಿ ನನ್ನ ಹೊಟ್ಟೆಯಲ್ಲಿ ಪುಡಿದೇತ್ರುವ ಸೇಡಿಕಿಡಿಯ ವೇಷದಲ್ಲಿ ಈ ಸನಾತನವಾದ ಗಂಡು ಕೊಡಲಿಯಿಂದ ನಿನ್ನ ಗುಂಪಿನಲ್ಲಿರುವ ಒಬ್ಬೊಬ್ಬರ ರುಂಡವನ್ನು ಕಡೆದು ನನ್ನ ಹೆಂಡತಿ ಅಣ್ಣ ಅತ್ತಿಗೆರ ಕೊರಳಿಗೆ ಹೂ ಮೌಲ್ಯ ಮಾಡಿ ಹಾಕಿ ನಿಮ್ಮ ರಕ್ತದಿಂದ ರಕ್ತಾಭಿಷೇಕ ಮಾಡದಿದ್ದರೆ ನನ್ನ ಹೆಸರು ಓ ಶಿವನ ತಮ್ಮ ಶಕ್ತಿನೇ ಅಲ್ಲ. ಗೌಡ, ಬರುವೆ ನಿನ್ನಲ್ಲಿಗೆ. ಇಂದೇಕೋ ನನ್ನ ಬಲಗಣ್ಣು ಹಾರುತ್ತಿದೆಯಲ್ಲ. ಸಪ್ತಪದಿ ತುಳಿದು ಬದುಕಿದ ಈ ರೈತ ಮತ್ತೆ ಮೇಟಿರಾಯನಾಗಬಹುದೇ? ಇರಲಿ, ಎಲ್ಲ ಕಳೆದುಕೊಂಡ ಮೇಲೆ ಏನಾದರೇನು ಮಾಡುವುದು, ಅದು ನನ್ನ ಪ್ರಾರಬ್ಧ ಕರ್ಮ. ನನ್ನ ಪತಿ ಇಲ್ಲೇ ಇರುವನೆಂದ ಸುದ್ದಿ ಕೇಳಿ ಬಂದಿತು. ಆದ್ರೆ ಈಗ ನೋಡಿದರೆ ಎಲ್ಲಿ ಕಾಣ್ತಾ ಇಲ್ಲ. ಎಲ್ಲಿ ಹೋಗಿರ್ಬೋದು ಆ ನನ್ನ ಪತಿ? ದೇವ, ಇದು ನನಗೆ ಸರಿ ಕಾಣುತ್ತಾ? ಇಡೀ ಸಮಾಜದಲ್ಲಿ ಆಸ್ತಿ ಅಂತಸ್ತು ಅಂತ ಹೆಸರು ಮಾಡಿ ದೊಡ್ಡ ರೈತ ನೆನೆಸಿಕೊಂಡರು ಈಗ ನನ್ನ ಗಂಡ ಬೀದಿ ಬೀದಿಯಲ್ಲಿ ತಿರುಗಿ ಭಿಕ್ಷಾಟನೆ ಮಾಡುತ್ತಿದ್ದಾನೆ. ಎಲ್ಲಿವರೆಗೂ ಈ ರೀತಿ ಕಾಡ್ತಾ ಇರ್ತೀಯ ದೇವ? ಹತ್ತು ನಿನ್ನ ಜೀವನ ಸಣ್ಣ ಆಗಿಸೋದಕ್ಕಿಂತ ಒಪ್ಪಿ ಈ ಮಹಾರಾಜನ ಮಹಲಿನಲ್ಲಿ ಕಾಲ ಕಳೆಯುವುದಕ್ಕಲ್ಲ ಗಂಗಾ. ಏ ನೀಚ, ಕಾಡಲ್ಲಿ ಬಂದು ಒಂಟೆ ನನ್ನ ಮುಂದೆ ಈ ರೀತಿ ಮಾತನಾಡ್ತಿದ್ದೆಲ್ಲ, ನೀನೇನು ಮನುಷ್ಯನೋ ಅಥವಾ ರಾಕ್ಷಸನು? ಹೃದಯ ಬಿಚ್ಚಿ ಮಾತನಾಡಿದರೆ ನಾನು ಮನುಷ್ಯ, ಹಂಗ ತೊರೆದ ಮಾತನಾಡಿದರೆ ನಿನ್ನ ಪಾಲಿನ ನರ ರಾಕ್ಷಸ.
ಏನಂದೆ? ನನ್ನ ಮಾತಿಗೊಪ್ಪಿ ನನ್ನ ಜೊತೆ ಬಂದು ನಮ್ಮ ಗೌಡಿಗೆ ನಿನ್ನ ದೇಶಕ್ಕೆ ವಾಪಸ್ಸಿದ್ದೆ ನನ್ನ ಮಾತು ಕೊಟ್ಟರೆ ನಾನು ಕಾಳ ನಿನ್ನ ಪಾಲಿನ ಒಣ್ಮತ ಕಾಳ. ಏಯ್, ಮುಚ್ಚೋ ಬಾಯ್ನ. ಗೌಡನ ಆಸೆಗಾಗಿ ನೀಚ ಕೆಲಸ ಮಾಡುವ ಹೇಸಿ ಏನು ಅಂದು ಬಂದು ನನ್ನ ಗಂಡನಿಂದ ನನ್ನನ್ನು ದೂರ ಮಾಡಿದೆ. ಈಗ ನೋಡಿದ್ರೆ ಗೌಡನ ಹತ್ರ ಹೋಗು ಅಂತ ಹೇಳ್ತಾ ಇದ್ದಿಲ್ಲ. ಆ ಕೆಲಸವನ್ನು ನಿನ್ನ ಹೆತ್ತ ತಾಯಿ ಇದ್ದಾಳಲ್ಲ, ನಿನ್ನ ಹೆತ್ತ ತಾಯಿನ ಗೌಡನ ಹತ್ರ ಕಳಿಸಬೇಕಾಗಿತ್ತು. ಪ್ರತಿರೋಧ ತುಂಬಿದ ನನ್ನ ತಾಯಿಯನ್ನು ಯಾರ ಹಂಡೆ ನಿನ್ನಂತೆ ಅವಳನ್ನು ಗಂಡ ಬಿಟ್ಟಾಗ ಯಾಳೆ ಅಂತೆ ನಿನ್ನನಿಗೆ ಆಸೆ ಮಾಡಿದವಳಲ್ಲ. ಮುಚ್ಚ ಬಾಯಿನ. ನಿನ್ನಂತ ಸೂಳೆ ಮಗನಿಗೆ ಗೊತ್ತಿರಬೇಕು ಆ ನಿನ್ನ ಹೆತ್ತೆ ಪವಿತ್ರತೆ. ನಿನ್ನ ತಾಯಿಯ ಹಾಗೆ ನಾನು ಸಿಕ್ಕವರಿಗೆ ಸೆರಗ್ ಹೋಸಿ ಮಾತಿಗೆ ಮಾತು ಬೆಳೆಸಿ ಅಡ್ಡಗಟ್ಟಿ ಮಾತನಾಡಿದರೆ ಬೆತ್ತಲು ಮಾಡಿ ಹೊತ್ತೊಯ್ಯುವೆ ನನ್ನ ಅರಮನೆಗೆ. ಇಲ್ಲಿವರೆಗೂ ನಡೆದಿದ್ದೇ ಬೇರೆ. ಇನ್ನು ಮುಂದೆ ಏನಾದ್ರೂ ಈ ಗರತಿ ಮುಟ್ಟೋದಕ್ಕೆ ನಿಜವಾದ್ರೆ ನಿನ್ನ ಸಿರೆ ಕಡಿದು ಶಿವನಿಗೆ ಅರ್ಪಿಸಬೇಕಾಗುತ್ತದೆ. ಬಲವಿ ಎಚ್ಚರ. ಮೇರು ಪಾರ್ವತವನ್ನೇ ಸೋತೆ ಕಾಲ ಕಾಟವನ್ನು ತೂದು ಬಾಂಧವ ಕಾಳಿಂಗರಾಯನಿಗೆ ಎಂದು ಮಾತನಾಡಿವೆ ಆ ಹುಚ್ಚ ಎಣ್ಣೆ. ನಿನ್ನಂತ 106 ಗರತಿಯರ ಮಾಂಗಲ್ಯ ಸರವನ್ನು ಕಿತ್ತು ನನ್ನ ಕಣ್ಣ ಕಾಲದಲ್ಲಿ ಹಾಕಿರುವ ಈ ಬಹುದೂರು ಗಂಡನಿಗೆ ಯಾತ್ರೆವೆಂದು ಮಾತನಾಡುವೆಯಾ? ಕಿತ್ತೂರು ರಾಣಿ ಚೆನ್ನಮ್ಮನಂತೆ ಹೋರಾಡಿದರೆ ಕಚ್ಚಿ ತಿನ್ನದ ಬಿಡುವುದಿಲ್ಲ ಈ ಕಾಳ. ಆಂಗ್ಲರ ರಕ್ತಕ್ಕೆ ಹೊಕ್ಕಿದ ಕೆಂಪು ಕೋತಿನ ಮಗನೇ, ಈ ಶಕ್ತಿ ಜೈಲಿಗೆ ಹೋದನೆಂದು ತಿಳಿದು 10 ಜನರ ಗುಂಪು ಕಟ್ಟಿಕೊಂಡು ಬಂದು ದಟ್ಟವಾದ ಅರಣ್ಯದಲ್ಲಿ ಕಾಲ ಕಳೆಯುತ್ತಿರುವ ನನ್ನ ಅತ್ತಿಗೆಯ ಮೈ ಮೇಲೇರಿ ಬಂದೆಯೋ ಮಗನೇ. ನನ್ನ ಹೊಟ್ಟೆಯಲ್ಲಿ ಧಗಧಗಿಸಿ ಉರಿಯುತ್ತಿರುವ ಬೆಂಕಿಗೆ ಮತ್ತಷ್ಟು ತುಪ್ಪ ಚೆಲ್ಲಿದ ಆ ನಿನ್ನ ಗೌಡನ ಸೇಡಿಗಾಗಿ ಕಾಳ ಎಂದು ನೀನೇ ಈ ಕೊಡ್ಲಿಗೆ ಮೊದಲ ನರಬಲಿ. ಕಾಳ ಮಗನೇ, ಈ ಕೊಡ್ಲಿಯಿಂದ ಬರುವ ಸೇಡಿನ ಕಿಡಿಗಳನ್ನು ಜೈ ಬಜರಂಗ ಬಲಿ. ಅಮ್ಮ ಕಾಳ, ಈಗ ನೆನಪಾತಿಯಲ್ಲೇ ನಿನಗೆ ಅಮ್ಮ ಎಂಬ ಶಬ್ದ. ನಿನಗೆ ಜನ್ಮ ನೀಡಿದ ಒಂದು ಹೆಣ್ಣಿನಂತೆ ಇವಳು ಒಂದು ಹೆಣ್ಣಲ್ಲವೇ? ಸಾವಿರಾರು ಗರತಿಯರ ಶೀಲ ಕೈದ ನಿನ್ನ ಪಾಪದ ಗುಣವನ್ನು ಎಂದು ನಾನು ಒಡೆದು ಹಾಕುತ್ತೇನೆ. ಹೇಳು, ನನ್ನ ಮನೆತನ ಅಣ್ಣ ಅತ್ತಿಯರು ನಾ ದೂರವಾಗಲಿಕ್ಕೆ ಕಾರಣರಾದವರು ಯಾರು ಎಂದು. ನನಗೇನು ಗೊತ್ತಿಲ್ರಿ, ನನ್ನನ್ನು ಬಿಟ್ಟು ಬಿಡಿ. ಕಾಳ, ನಿನ್ನ ನೀಗಲೇ ಬಿಟ್ಟು ಬಿಡಬೇಕೆಂದು ಏ ಕೊಡ್ಲು ಹೇಳಿದ ಕೇಳಿವೆ. ಹೇಳು, ನನ್ನ ಮನೆತನ ಸರ್ವನಾಶವಾಗಲಿಕ್ಕೆ ಕಾರಣ ಯಾರು ಎಂದು. ನಿಜ ಹೇಳಿದರೆ ನಿನಗೆ ಪುನರ್ಜನ್ಮ, ಸುಳ್ಳು ನುಡಿದರೆ ತುಂಬಿ ಬರುವುದು ನಿನಗೆ ಜನಕರ್ಮ. ಶಕ್ತಿ, ಏನಿದಲ್ಲ, ಏನೇನು ಅವಸ್ಥೆ? ಇದು ನಿನ್ನ ತಮ್ಮನ ಹೋರಾಟ ಬಾರಣ್ಣ. ಎಂದು ನಿನ್ನ ತಮ್ಮ ಜೈಲಿನಿಂದ ಬಿಡುಗಡೆಯಾಗಿ ಬಂದು ಬೇಟೆಗಾರನಂತೆ ಬೇಟೆಯಾಡಲು ಬಂದಿದ್ದಾನೆ ಈ ಕಾಡು ಮೃಗಗಳನ್ನು. ಹೇಳಿದೆ ಮೇಲೆ ಹೇಳು, ನನ್ನ ಅಣ್ಣನಿಂದ ನನ್ನ ಹೆಂಡತಿ ಅತ್ತಿಗೆರು ದೂರವಾಗಲಿಕ್ಕೆ ಕಾರಣರು ಯಾರು ಎಂದು. ಏತಿಯಾಗಿಲ್ಲ ರುಂಡ ಕಡೆದು ನೇಣು ಹಾಕಲಿ ಮಗನ. ಹೇಳ್ತೇನೆ, ನಿನ್ನ ಅಣ್ಣ ಅತ್ತಿಗೆಯನ್ನು ದೂರ ಮಾಡಲಿಕ್ಕೆ ಕಾರಣ ಆ ಗೌಡರು. ಅಂದರೆ ಗಂಗಾ, ಸ್ವಾಮಿ, ಈಗಲಾದ್ರೂ ಸತ್ಯದ ಅರಿವಾಯಿತೆ ನಿಮಗೆ? ನಿನ್ನ ಮೇಲೆ ಎಂತ ತಪ್ಪು ಮಾಡಿಬಿಟ್ಟೆ ಗಂಗಾ. ನಡೆ, ಮೊದಲು ಯಮುನಾ ಎಲ್ಲಿದ್ದಾಳೋ ಹುಡುಕೋಣ. ಅಣ್ಣ, ಯಮನಾಳನ್ನು ಹುಡುಕುವುದು ಈಗಲಣ್ಣ. ಈ ಪಾಪಿಯ ರುಂಡವನ್ನು ಚೆಂಡಾಡಿದ ನಂತರ. ಶಕ್ತಿ, ಏನು ಮಾಡುತ್ತಿರುವೆ? ನನ್ನ ಮೇಲಾದ ಅನ್ಯಾಯದ ಕೊಲೆಗಾಗಿ ಮಾತನಾಡುತ್ತಿರುವಣ್ಣ. ಈ ಚಾಂಡಾಳ ಮಕ್ಕಳು ಆ ನೀಚ ಗೌಡನಿಂದ ನನ್ನ ಹೆಂಡತಿಯ ಶೀಲವನ್ನೇ ಕಿತ್ತಾಕಿಸಿಬಿಟ್ಟರು. ಆ ಸೇಡಿಗಾಗಿ ಮೊದಲು ಈ ಬಿಡಾಡಿ ನನ್ನ ಮಗನ ಕೊಲೆ, ಆಮೇಲೆ ಆ ಗೌಡ ನಾಗರಾಜರ ಕೊಲೆ.
ಜೈ ಬಜರಂಗಬಲಿ. ಅಣ್ಣ, ತಣ್ಣಗಾಯ್ತೇನ ನಿನ್ನ ಮನ? ಇಲ್ಲ, ಇನ್ನೂ ತಣ್ಣಗಾಗಿಲ್ಲ. ಕಣ್ಣೀರಿಗಾಗಿ ಹೊರ ಬಂದ ಈ ಕೊಡ್ಲಿಯ ಮನ ತಣಿಯಬೇಕಾದ್ರೆ ಇನ್ನೂ ಅನೇಕ ರಕ್ತದ ಕಾಲುವೆ ಹರಿಯಬೇಕಾಗಿದೆ. ಅಣ್ಣ, ಈಗ ನೀನು ಮೊದಲು ಮನೆಗೆ ನಡಿ. ನಾನು ಆ ಗೌಡನಾಗರ ಸಮಾಚಾರ ತಿಳ್ಕೊಂಡೇ ಬರುತ್ತೇನೆ. ಶಕ್ತಿ, ಏನಿದು ನಿನ್ನ ಅವಸ್ಥೆ? ನಾನು ಮೊದಲು ಯಮನಾಳನ್ನು ನೋಡಬೇಕು. ಅಣ್ಣ, ಯಮುನಾ ಬರುವಾಗ ಬಂದೇ ಬರುತ್ತಾಣ್ಣ. ಅವಳ ಬಗ್ಗೆ ನೀನು ಚಿಂತಿಸಬೇಡ. ಶೀಲ ಕಳೆದುಕೊಂಡ ಅವಳು ಕಾಲರೂಪಿಣಿಯಾಗಿದ್ದಾಳೆ. ರಣರಂಗದ ಈ ರೈತನ ಹೋರಾಟದಲ್ಲಿ ಯಾವುದು ಸತ್ಯ ಯಾವುದು ಅಸತ್ಯ ಎಂಬುದನ್ನು ಎತ್ತಿ ತೋರಿಸುವುದೇ ನನ್ನ ಗುರಿಯಾಗಿದೆ. ಅಣ್ಣ, ನೀನೀಗ ಮನೆಗೆ ನಡಿ. ಆಮೇಲೆ ನಿಮ್ಮ ಯೋಗಕ್ಷೇಮ ಮಾತನಾಡಿದ್ರಾಯ್ತು. ಹೇಗಿದೆ ಈ ಅಶೋಕ ಲಾಡ್ಜ್? ಆ ಮಗ ಶಕ್ತಿ ಇಲ್ಲಿಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ಬಂದರೆ ನನ್ನ ಕೈಯಲ್ಲಿ ಉಳಿಗಾಲವೇ ಇಲ್ಲ ಮಗನಿಗೆ. ನನಗೆ ಯಾಕೋ ಹೆದರಿಕೆ ಬರಕತ್ತೈತಿ. ಆ ಗೌಡ ಇದ್ ಲಾಡ್ಜ್ಗೆ ಹೋಗ ನಡಿ. ನಮ್ಮ ಕಾವಲಿಗೆ ಆ ನಾರಾಯಣಿ ಇದ್ದ ಇರ್ತಾನ. ಗಲಾಟೆ, ಆ ಇನ್ಸ್ಪೆಕ್ಟರ್ ರವಿಯ ಕಾವಲು ಇಲ್ಲಿಯೂ ಇದೆ. ನೀನೇನು ಹೆದರುವ ಅವಶ್ಯಕತೆ ಇರುವುದಿಲ್ಲ. ಮೊದಲು ಬೀರು, ಬ್ರಾಂಡಿ, ಚಿಕನ್ ಹೊಡಿ, ಆಮೇಲೆ ಚೋಕ್ರಿ ರೆಡಿ. ಹಲೋ, 1 ಮಿನಿಟ್. ಅಶೋಕ್, ಯಾಕ್ರಿ, ಏನ್ ಬೇಕಾಗಿತ್ತು? ಈ ಲಾಡ್ಜ್ ಓನರ್ ಇಲ್ಲವೇ? ಈ ಲಾಡ್ಜ್ ಓನರ್ ನಾನೇ. ನಿಮ್ಮಂತ ರಸಿಕರ ಮನವನ್ನು ತಣಿಸುವ ರಾಣಿ ನಾನು. ತಲಾಟಿ, ಅಂತೂ ನಮ್ಮ ಕೈ ತುಪ್ಪದಾಗ ಬಿತ್ತು ಅಂತೀರಿ ಏನು ಮತ್ತೆ? ನೀವು ಈ ಅಶೋಕನಿಗೆ ಯಾವ ಸಂಬಂಧನೂ ಇಲ್ಲ. ಈ ಕ್ಲಬ್ನಲ್ಲಿ ಡ್ಯಾನ್ಸ್ ಮಾಡುವ ಜೂನಿಯರ್ ಡಿಸ್ಕೋ ಶಾಂತಿ. ವಾಹ್ ವಾಹ್, ತುಂಬಾ ಸಂತೋಷ. ಮೊದಲು ನಮ್ಮ ಜೊತೆ ನೀನು ಸ್ವಲ್ಪ ತಗೋ, ಆಮೇಲೆ ನಿನ್ನ ಡ್ಯಾನ್ಸ್. ಚೇಚೆ, ಅದರ ಅಭ್ಯಾಸ ನನ್ಗಿಲ್ಲ. ಮೊದಲ ಇದಕ್ಕ ಕೈ ಹಾಕ್ರಿ, ಆಮೇಲೆ ತಾನ ಅಭ್ಯಾಸ ಆಕತಿ. ತಲಾಟಿ, ಕರೆಕ್ಟ್ ನಾಗರಾಜ, ನಿನಗ್ ಬೇಕಾಗಿದ್ದ ನೀ ತಗ, ನನಗ್ ಬೇಕಾಗಿದ್ದ ನಾ ತಗಂತೀನಿ. ಆಮೇಲೆ ಶುರುವಾಗಲಿ ರಾಗದ ತಂತಿ. ತಡವಾದ್ರೆ ಆಗುತ್ತೆ ನಮಗೆ ವಾಂತಿ.
ನಾಗ್ಯ ಇಲ್ಲಿಯ ತನಕ ಬೆಳೆದು ಬಂದಿದ್ದೇನೆ ನಿನ್ನ ಬಾಲ. ನೀನೆಲ್ಲಿ ಅಡಿಗೆ ಕೊಂಡು ಕುಳಿತಿರು ಏ ಕೃತಾಂತಕ ನಿನ್ನನ್ನು ಹುಡುಕದೆ ಬಿಡಲಾರನು. ಪುನಃ ಪುನಃ ನೀನು ನಿನ್ನ ತಾಯಿ ಒಡವನ್ನು ಸೇರಿದ್ರು ಕೂಡ ನಿನ್ನ ತಾಯಿ ಒಡದಲ್ಲೇ ಹರಿದು ಹಾಕಿ ನಿನ್ನನ್ನು ಹೊರಗೆಳೆದು ನಿನ್ನ ರುಂಡ ಕಡ್ದು ಹಾಕುವೆ ಮಗನೇ. ಶಕ್ತಿ ನನ್ನೊಬ್ಬನೇ ಇಲ್ಲದ ನಿನ್ನನ್ನು ಒಳಗೆ ಬಿಟ್ಟವರ್ಯಾರು? ನಾನು ಶಾಂತಿ, ನೀನು ನಿಮ್ಮಂತ ಕಳ್ಳ ಕದಿಮರ ಧ್ವಂಸ ಮಾಡುವುದಕ್ಕಾಗಿ ನಿನ್ನನ್ನೀಗಲೇ ಅರೆಸ್ಟ್ ಮಾಡಿಸುತ್ತೇನೆ. ಏ, ನನ್ನನ್ನು ಅರೆಸ್ಟ್ ಮಾಡಿಸುವ ಧೈರ್ಯ ನಿನ್ನ ಕೈ ಚೀಲಿಡುವ ಇನ್ಸ್ಪೆಕ್ಟರ್ ರವಿಗೂ ಸಾಧ್ಯವಿಲ್ಲ, ಈ ಬಂಡ ರಾಜಕಾರಣಿಗೂ ಸಾಧ್ಯವಿಲ್ಲ. ಶಾಂತಿ, ನೀನೊಂದು ಕುಣಿತದ ಹೆಣ್ಣು. ನಿನಗೆಲ್ಲ ಏಕೆ ಬೇಕು ಈ ರಾಧಾಂತ? ನಿನಗೆಷ್ಟು ದುಡ್ಡು ಬೇಕು ಕೇಳು, ಕೊಡುತ್ತೇನೆ. ಏ, ನಿಮ್ಮಂತ ನಾಯಿಗಳ ಹೆಂಜಲು ತಿನ್ನುವ ಬದುಕುವ ಹೆಣ್ಣು ನಾನಲ್ಲ. ಹೆಣ್ಣಿಗೆ ಆಸೆಗಾಗಿ, ಹೆಣ್ಣಿನ ಶೀಲಕ್ಕೆ ಆಸೆಗಾಗಿ ಹೆಣ್ಣಿನ ತಂದೆಯನ್ನೇ ಕೊಲೆ ಮಾಡಿರುವ ರಾಕ್ಷಸರನ್ನು ರಕ್ತ ಕುಡಿಯುವ ರಾಕ್ಷಸಿ ನಾನು. ಈ ಲಾಡ್ಜ್ ಮಾಲೀಕರನ್ನು ನಾನೇ ಟೂರ್ಗೆ ಕಳಿಸಿ ಈ ನಾಟಕವನ್ನು ಮಾಡಿದ್ದು. ಶಕ್ತಿ, ಈ ಬೇಟೆ ನನ್ನದು. ಇದರ ಮೇಲಿರುವ ಆಸೆಯನ್ನು ನೀನು ಬಿಟ್ಟು ಬಿಡು. ನಿಲ್ಲು ಶಾಂತ. ವರಿಯಿಂದ ಹೊರ ಬಂದ ಈ ರಾಜನ ಕಡ್ಡಕ್ಕೆ ರಕ್ತದ ತಿಲಕ ಬೇಕೆಂದಂತೆ ಈ ಶಕ್ತಿಯ ಗಂಡು ಗುಡಲೆ ಬಾಯಿಗೆ ಅವನ ರಕ್ತದ ತಿಲಕ ಬೇಕಾಗಿದೆ. ಅದಕ್ಕಾಗಿ ಇವೆರಡು ಬೇಟೆ ನನ್ನ ಪಾಲಿಗೆ. ನಾನಿದಕ್ಕೆ ಅವಕಾಶ ಕೊಡಲಾರೆ. ಸುಖ ಬೇಕಾದಾಗ ಸಂಪತ್ತನ್ನೇ ದೋಚಿಕೊಂಡು ಬಡವರ ಆಸ್ತಿಯನ್ನು ಎತ್ತಿ ಹಾಕಿರುವ, ಬಡವರ ಕಣ್ಣಲ್ಲಿ ನೀರು ತರಿಸುವ ಆ ತಲಾಟೆ ನಿನ್ನ ಭೇಟಿಯಾಗ್ಲಿ. ಯಮುನಾ ತಂದೆಯನ್ನು ಕೊಲೆ ಮಾಡಿರುವ ಈ ನಾಗ ನನ್ನ ಭೇಟಿಯಾಗ್ಲಿ. ನೆನಪಿಸ್ಕೋ ಈ ನಿನ್ನ ಎತ್ತ ತಾಯಿಯನ್ನು. ಅಯ್ಯೋ ಮೋಸ! ಈಗ ಹೇಳು, ಯಾರಿಂದ ಆಯ್ತು ಮೋಸ ಅಂತ? ನಿನ್ನಿಂದಾಯ್ತು ಶಾಂತಿ ಮೋಸ. ಇಷ್ಟಕ್ಕೆ ಇನ್ನೂ ಮುಗ್ದಿಲ್ಲ. ನೀನು ಮಾಡಿರುವ ಒಂದೊಂದು ಕೆಲಸವನ್ನು ನೆನಪಿಸ್ಕೊಂಡ್ರೆ ಪಾದದಿಂದ ನೆತ್ತೆವರೆಗೂ ಉರಿಯುತ್ತದೆ. ಆ ಯಮುನೆ ತಂದೆಯನ್ನು ಕೊಲೆ ಮಾಡಿದೆ, ಶಿವ ಗಂಗೆಯನ್ನು ಅಗಲಿಸಿದೆ. ಜೈಲಿಗೆ ಹೋಗಿದ ಈ ಶಕ್ತಿಯನ್ನು ಕೊಲೆ ಮಾಡಿಸುವುದಕ್ಕೆ ಆ ನಿನ್ನ ಲುಚ್ಚ ಇನ್ಸ್ಪೆಕ್ಟರ್ ರವಿಯಿಂದ ಸಾಕಷ್ಟು ಹೊಡಿಸಿದೆ. ಇಷ್ಟೆಲ್ಲ ಮಾಡಿದ ಕಾರಣಕ್ಕಾಗಿ ನಿನಗೆ ಸಾವೇ ಸರಿಯಾದ ಶಿಕ್ಷೆ. ಅಯ್ಯೋ ಅಮ್ಮ, ನೀರು ನೀರು! ಶಕ್ತಿ, ಕ್ಷಮಿಸಿ ಬಿಡು ನನ್ನನ್ನು. ಶಾಂತ, ನೀನು ತಲಾಟೆ ಶಾಂತ ತಲಾಟಿ ಹುಡ್ಕೊಂತ ಹೋಗ್ಬೇಕಾದ ನನ್ನ ಬರಂಗಲ್ ಒಳಗವ. ಶಾಂತ, ನೀನು ಇಷ್ಟಕ್ಕೆ ನನಗಿನ್ನೂ ತೃಪ್ತಿ ಆಗಿಲ್ಲ. ಅಂದರೆ ನೀವು ನಿಮ್ಮ ಗೆಳತಿ ಅಂತ ಅಂದುಕೊಂಡ್ರೆ ಸಾಕು. ಕ್ಷಮಿಸಿ ಮೇಡಮ್, ನಿನ್ನಂತ ಶೌರ್ಯದ ಹೆಣ್ಣನ್ನು ಕೂಡ ನಾನು ನನ್ನ ಯಮನಾಳೆಂದೇ ಭಾವಿಸಿದ್ದೆ. ನೋಡಿ, ನೀವೇನಾದ್ರೂ ತಿಳಿದುಕೊಳ್ಳಿ, ನಾನಿನ್ನು ಬರ್ತೀನಿ. ಈ ಹೆಣ್ಣು ಯಾರಿರಬಹುದು? ಇವಳ ಧ್ವನಿ ನೋಡಿದರೆ ನನ್ನ ಯಮುನಿಯ ಆಗಿದೆ. ಇವಳ ಶೌರ್ಯ ಸಾಹಸವನ್ನು ನೋಡಿದ್ರು ಅದು ಕೂಡ ನನ್ನ ಯಮುನಿಯ ಆಗಿದೆ. ಆದರೆ ಇವಳ ಉಡುಗೆ ತೊಡುಗೆಗಳನ್ನು ನೋಡಿದರೆ ಡಿಸ್ಕೋ ಶಾಂತಿ ಆಗಿದೆ. ಅದೇನೇ ಇರಲಿ, ಇವಳ ನಮ್ಮ ಭೇಟಿಯಾಗಿ
ಇವಳ ಬಗ್ಗೆ ವಿಚಾರ ಮಾಡಲೇಬೇಕು. ಎಲ್ಲೋ ಮೊದಲು ಆ ಗೌಡ ರವಿಯ ಕೊಲೆ, ಆಮೇಲೆ